ಬನ್ನಿ ವೀಕ್ಷಕರೇ, ಈ ದಿನ ವಿಜಯಪುರದಲ್ಲಿರ್ತಕ್ಕಂತಹ ಎಲ್ಲ ಗಣಪತಿಗಳನ್ನು ನೋಡ್ಕೊಂಡು ಬರೋಣ. ಜೊತೆಗೆ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಮಳೆ ಬೆಳೆ ಸಮೃದ್ಧಿಯಿಂದ ಕೂಡಿರಲಿ ಅಂತ ಕೂಡ ವರವನ್ನು ಕೇಳ್ಕೊಂಡು ಬರೋಣ. ಜೊತೆಗೆ ನಾವೀಗ ಸಿದ್ದೇಶ್ವರ ಗುಡಿ ಹತ್ತಿರ ಇದ್ದೀವಿ. ಇಲ್ಲಿಯೂ ಕೂಡ ತುಂಬ ಹಿರಿದಾದಂತಹ ಗಣಪತಿಯನ್ನು ಕೂಡಿಸಿದ್ದಾರೆ. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಗಣಪತಿ ಎದ್ದು ಬರ್ತಾ ಇದ್ದಾನೆ ಅನ್ನೋ ಭಾವ ಕಂಡುಬರುತ್ತೆ. ತುಂಬ ಸುಂದರವಾಗಿದೆ. ಸಾವಿರಾರು ಜನರ ಜನಸಂದಣಿಯನ್ನು ನೋಡಿ ದಿಗ್ಭ್ರಮೆಗೊಂಡೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಸಾಕಷ್ಟು ಜನರನ್ನು ಕಾಣ್ತಾ ಇರ್ತಕ್ಕಂಥದ್ದು ತುಂಬ ಸಂತಸ ಅಂತ ಅನ್ನಿಸ್ತು. ಅದರ ಜೊತೆಗೆ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು. ನಮ್ಮ ಸೌಭಾಗ್ಯ ಪೂಜೆಯ ವೇಳೆಗೆ ನಾವಲ್ಲೇ ಭೇಟಿ ನೀಡಿದ್ದು. ನಂತರ ಹಾಗೆ ಮುಂದೆ ಸಾಗ್ತಾ ಹೋದ್ವಿ. ಗಣಪತಿಗಳನ್ನು ನೋಡುವಂಥ ಸಂಭ್ರಮ ನಮ್ಮದಾಗಿತ್ತು. ಇಲ್ಲಿಯೂ ಕೂಡ ಮತ್ತೊಂದು ಗಣೇಶ, ತುಂಬ ಸುಂದರವಾದಂತಹ ಗಣೇಶ. ವಿಶೇಷ ಅಂದರೆ ಶಿವನ ರೂಪಧಾರಿಯಾದ ಗಣೇಶ. ಮಾರ್ಕೆಟಿನಲ್ಲಿ ಮತ್ತೊಂದಿಷ್ಟು ಗಣಪತಿಯ ವಿಗ್ರಹಗಳನ್ನು ಕಾಣ್ತಾ ಇದ್ವಿ. ಆಗೋ ನೋಡಿ, ಮತ್ತೊಬ್ಬ ವಿಘ್ನ ವಿನಾಯಕನನ್ನು ನೋಡ್ತಾ ಇದ್ದೀವಿ. ವಿಧ ವಿಧದ ಬಗೆ ಬಗೆಯ ವೇಷಭೂಷಣಗಳಲ್ಲಿ ವಿನಾಯಕ ಕಾಣ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಹೀಗೆ ಇನ್ನೂ 10 ಹಲವಾರು ಗಣಪತಿಗಳನ್ನು ವಿಜಯಪುರದಲ್ಲಿ ಕೂಡಿಸಿರ್ತಕ್ಕಂಥದ್ದನ್ನು ಹೀಗೆ ನಮ್ಮ ವಿಜಯಪುರದಲ್ಲಿ ಸಾಕಷ್ಟು ಗಣಪತಿಯ ವಿಗ್ರಹಗಳನ್ನು ಕಂಡಿದ್ದೀವಿ. ಹಾಗೆ ನಿಮ್ಮ ಊರುಗಳಲ್ಲಿಯೂ ಕೂಡ ನಾನಾ ವಿಧದ ಗಣಪತಿಯ ವಿಗ್ರಹಗಳು ಕಾಣ್ತಾ ಇದ್ದಾವೆ ಅಲ್ವಾ.